ಇನ್ನು ಕೇವಲ 17 ವರ್ಷಗಳಲ್ಲಿ 2041ರಲ್ಲಿ ದೇಶದ ಮೊದಲ ಬಹುಸಂಖ್ಯಾತ ಮುಸ್ಲಿಂ ರಾಜ್ಯವಾಗಿ ಅಸ್ಸಾಂ ನಮ್ಮ ಕಣ್ಣೆದುರು ನಿಲ್ಲಲಿದೆ. ರಾಮಕೃಷ್ಣರು ಕಣ್ಮರೆಯಾಗುವಂತ ಒಂದು ದುಸ್ಥಿತಿಯ ಭವಿಷ್ಯ, ಭೀಕರವಾದಂಥ ಭವಿಷ್ಯ ನಮ್ಮ ಕಣ್ಣೆದುರು ನಿಂತಿದೆ. ಅಲ್ಪಸಂಖ್ಯಾತ ಸಮುದಾಯ ಎಲ್ಲವನ್ನೂ ಮೋದಿ ಪರವಾಗಿದ್ದೇವೆ ಅಂತ ತೋರಿಸಿಕೊಂಡು ಕೊನೆಗೂ ಮತದಾನ ಮಾಡುವಂತ ಸಂದರ್ಭದಲ್ಲಿ ಧ್ರುವೀಕರಣಗೊಳ್ತಾರೆ. ಅವರು ಇಂಡಿ ಕೂಟಕ್ಕೆ ಸಂಪೂರ್ಣವಾಗಿ ಮತದಾನವನ್ನ ಮಾಡಿದ್ದಾರೆ. 900 ವರ್ಷಗಳ ಕಾಲ ಆಳದಂತ ಸುಲ್ತಾನರು ಆ ಹೇಯ ಇತಿಹಾಸ ಏನಿದೆ ಅದು ಮರುಕಳಿಸುವ ಸಾಧ್ಯತೆ ನಿಚ್ಚಳವಾಗಿದೆ ಅನ್ನೋದನ್ನ ಪಕ್ಕಾ ಅಂಕಿ ಅಂಶಗಳ ಮೂಲಕ ಅವರು ಹೊರಗಡೆ ಇಡ್ತಾರೆ. ದೇಶದ ಒಳಗಡೆನೆ ದೇಶದ್ರೋಹಿಗಳಿದ್ದಾರೆ. ದೇಶದ ಒಳಗಡೆನೆ ದೇಶವನ್ನ ಮುಗಿಸ್ಲಿಕ್ಕೆ ಹೊರಟಂತ ಷಡ್ಯಂತ್ರ ನಡೀತಾ ಇದೆ. ಪ್ರತಿ ಒಂದು ಹಂತದಲ್ಲಿ ಬಿಜೆಪಿಯನ್ನ ಕಟ್ಟಿ ಹಾಕುವ, NDAಯನ್ನ ಕಟ್ಟಿ ಹಾಕುವಂತ ಕೆಲಸ ಸಾಮೂಹಿಕವಾಗಿ ನಡೀತಾ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈವರೆಗೆ ನಮ್ಮ ನ್ಯೂಸ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮವರಿಗೂ ಸಬ್ಸ್ಕ್ರೈಬ್ ಮಾಡುವಂತೆ ಪ್ರೋತ್ಸಾಹಿಸಿ. ಇವತ್ತಿನ ಸಂದರ್ಭದಲ್ಲಿ 2 ಬಹಳ ಮುಖ್ಯವಾದಂಥ ವಿಷಯಗಳು ನಮ್ಮ ಕಣ್ಣೆದುರು ಇದೆ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರ ಅಲ್ಲಿಯ ಸಂಪುಟದ ಸಚಿವೆಯೊಬ್ಬರು ರಾಜೀನಾಮೆ ಕೊಟ್ಟದ್ದು, ನಾನು ಸಂಘಟನೆಗೆ ಮರಳುತ್ತೇನೆ ಅಂತ ಹೇಳಿದ್ದು, ಮತ್ತು ಅಲ್ಲಿಯ ಒಂದು ಸಣ್ಣ ಜಟಾಪಟಿ, ಅದು RSSನ ಮತ್ತು ಮೋದಿ ಅಂಡ್ ಅಮಿತ್ ಶಾ ಗ್ಯಾಂಗಿನ ಮಧ್ಯೆಯ ಒಂದು ವಾಕ್ಸಮರ, ಇವೆಲ್ಲವೂ ಮುಂದುವರಿದ ಮಧ್ಯೆಯೇ ಅಸ್ಸಾಮಿನ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾಸ್ ಒಂದು ಅತ್ಯಂತ ಭಯಾನಕವಾದಂಥ ಒಂದು ಚಿತ್ರಣವನ್ನು ನಮ್ಮೆದುರು ಇಟ್ಟಿದ್ದಾರೆ. ಹಾಗಾದರೆ ಅದು ಏನು? ಇನ್ನು ಕೇವಲ 17 ವರ್ಷಗಳಲ್ಲಿ 2041ರಲ್ಲಿ ದೇಶದ ಮೊದಲ ಬಹುಸಂಖ್ಯಾತ ಮುಸ್ಲಿಂ ರಾಜ್ಯವಾಗಿ ಅಸ್ಸಾಂ ನಮ್ಮ ಕಣ್ಣೆದುರು ನಿಲ್ಲಲಿದೆ. ಅಂತಹ ಒಂದು ಭಯಾನಕ ಸತ್ಯವನ್ನು ಅವರು ಹೊರಹಾಕಿದ್ದಾರೆ. ಒಂದು 3-4 ದಿನದ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹೀನಾಯವಾಗಿ ಸೋತಿರುವುದಕ್ಕೆ ಕಾರಣವನ್ನು ಹುಡುಕುವಂಥ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ಪಶ್ಚಿಮ ಬಂಗಾಳದ ಬಿಜೆಪಿಯ ಪ್ರಮುಖ ಮುಖಂಡರಾದಂಥ ಸುವೇಂದು ಅಧಿಕಾರಿ ಒಂದು ಮಾತನ್ನು ಬಹಳ ಕಠೋರವಾಗಿ ಹೇಳಿದರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಇನ್ನು ಮುಂದೆ ಬೇಡ. ನಮ್ಮೊಟ್ಟಿಗೆ ಯಾರಿರ್ತಾರೋ ಅವರನ್ನು ಮಾತ್ರ ನಾವು ನಮ್ಮೊಟ್ಟಿಗೆ ಇಟ್ಕೊಳ್ಳೋಣ. ಜೋ ಹಮಾರಾ ಸಾಥ್ ಹೇ ಹಮ್ ತುಮಾರಾ ಸಾಥ್ ಹೇ, ಈ ಘೋಷಣೆ ನಮಗೆ ಬೇಕಾಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಬೇಕಾಗಿಲ್ಲ. ಬಿಜೆಪಿಯ ಅಲ್ಪಸಂಖ್ಯಾತರ ಮೋರ್ಚಾವನ್ನು ಬರ್ಖಾಸ್ತುಗೊಳಿಸಿ. ಯಾಕೆ ಅಂತಂದರೆ ಪಶ್ಚಿಮ ಬಂಗಾಳದಲ್ಲಿ, ಉತ್ತರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ, ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ 2024ರ ಚುನಾವಣೆ ಒಂದು ಆತ್ಯಂತಿಕವಾದಂಥ ನಿರ್ಧಾರಕ್ಕೆ ಮುಸ್ಲಿಂ ಸಮುದಾಯ ಬಂದಿರುವುದನ್ನು ಸೂಚಿಸ್ತಾ ಇದೆ. ಇಲ್ಲಿಯವರೆಗೆ ಅವರು ಉತ್ತರ ಪ್ರದೇಶದಲ್ಲಿ BSP, ಕರ್ನಾಟಕದಲ್ಲಿ JDS, ಹಾಗೆ ಆಯಾಯ ರಾಜ್ಯಗಳಲ್ಲಿ ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳಿಗೆ ವೋಟನ್ನು ಹಾಕ್ತಾ ಇದ್ರು. ಆದರೆ ಈ ಬಾರಿ ಅವರು ಇಂಡಿ ಕೂಟಕ್ಕೆ ಇಡೀ ದೇಶದಲ್ಲಿ ಏಕಮುಖದಲ್ಲಿ ಮತದಾನ ಮಾಡುವಂಥ ಒಂದು ನಿರ್ಧಾರವನ್ನು ಆಂತರಿಕವಾಗಿ ಕೈಗೊಂಡಿದ್ದಾರೆ. ಮುಸ್ಲಿಮರ ವೋಟು ಧ್ರುವೀಕರಣಗೊಂಡಿದೆ. ಬಿಜೆಪಿಯ 10 ವರ್ಷದ ಅವಧಿಯಲ್ಲಿ ಮೋದಿಯವರ ಪ್ರತಿಯೊಂದು ಯೋಜನೆಯ ಫಲಾನುಭವಿಗಳು ಯಾರು, ಶೇಕಡವಾರು ಲೆಕ್ಕಾಚಾರವನ್ನು ಅವರು ಕೊಟ್ಟಿದ್ದಾರೆ. ನಿಮಗೆ ಕೊಡ್ತೇನೆ ಅದನ್ನು. ಯಾರು ಅಂತ ನೀವು ಕೇಳಿದರೆ ಅದು 80-90% ಕೇವಲ ಮುಸ್ಲಿಮರು ಅದರ ಫಲಾನುಭವಿಗಳು. ಆದರೆ
2019ರಲ್ಲಿ ನಮಗೆ ಏನನ್ನು ಅವರು ವೋಟ್ ಮಾಡಿದ್ರು, ಶೇಕಡ 10% NDAಗೆ, ಅದು BJPಗೆ ಶೇಕಡ 9% ಇತ್ತು. ಈ ಸರಿ ಅದು ಶೇಕಡ 8%ಗೆ ಬಂದಿದೆ. ಶೇಕಡ 95% ಇಂಡಿ ಕೂಟಕ್ಕೆ ಮತದಾನವಾಗಿದೆ. ಉತ್ತರ ಪ್ರದೇಶದಲ್ಲಿ BSPಗೆ ಮತ ಹಾಕುವವರು ಈ ಸಾರಿ ಪ್ರಥಮ ಬಾರಿಗೆ ಅಖಿಲೇಶ್ ಯಾದವ್ ಅವರ ಸೈಕಲ್ಗೆ ಶೇಕಡ 95ರಷ್ಟು ವೋಟ್ ಮಾಡಿದ್ದಾರೆ. ಅಂದರೆ ಫಲಾನುಭವಿಗಳಾಗಿ ಎಲ್ಲವನ್ನೂ ಅನುಭವಿಸುವ ಅಲ್ಪಸಂಖ್ಯಾತರ ಒಂದು ಮೋರ್ಚಾವನ್ನು ಇಟ್ಟುಕೊಂಡು ಅವರನ್ನು ಯಾವ ರೀತಿಯೆಲ್ಲ ತಲುಪುವ ಒಂದು ಪ್ರಯತ್ನ ಮಾಡಲಾಯಿತು, ಅದರ ವಿವರಗಳನ್ನು ಅವರು ಕೊಡ್ತೇನೆ. ಆದರೆ ಸಂಪಾದನೆ ಏನು ಅಂತಂದರೆ ಶೂನ್ಯ ಸಂಪಾದನೆ. ಹಾಗಾಗಿ ಹೇಮಂತ್ ಬಿಸ್ವಾಸ್ ಅಂತ ನಮ್ಮ ಮುಖ್ಯಮಂತ್ರಿಯವರು ಏನನ್ನ ಹೇಳ್ತಾ ಇದ್ದಾರೆ, ಅಸ್ಸಾಂ ಏನಾಗ್ತಾ ಇದೆ, ಈಶಾನ್ಯ ರಾಜ್ಯಗಳು ಸಂಪೂರ್ಣವಾಗಿ ಮುಸ್ಲಿಮ್ಮಯ ಆಗಲಿಕ್ಕೆ ಹೊರಟಿದೆ. 1941ರಲ್ಲಿ ಭಾರತದ ಮೊದಲ ಜನಮತ ಗಣನೆ ಆದಾಗ ಇದೇ ಅಸ್ಸಾಂನಲ್ಲಿ ಅವರ ಸಂಖ್ಯೆ ಶೇಕಡ 14 ಇತ್ತು. ಅದೇ ಇವತ್ತು 2024ರಲ್ಲಿ ಶೇಕಡ 40% ಏರಿದೆ. 10 ವರ್ಷಗಳಿಗೊಮ್ಮೆ ಶೇಕಡ 30ರಷ್ಟು ಅವರ ಜನಸಂಖ್ಯೆ ಬೆಳೀತಾ ಇದೆ. ಹಿಂದೂಗಳದು ಪ್ರತಿ 10 ವರ್ಷಕ್ಕೊಮ್ಮೆ ಶೇಕಡ 16ರಷ್ಟು. ಇದನ್ನು ಗಂಭೀರವಾಗಿ ನಾವು ಗಮನಿಸದೇ ಇದ್ದರೆ ಇಡೀ ದೇಶ ಹಿಂದೂ ದೇಶವಾಗಿ ಖಂಡಿತವಾಗಿ ಉಳಿಯುವುದಿಲ್ಲ. ಸನಾತನ ಧರ್ಮದ ಯಾವುದೇ ನೆಲೆಗಟ್ಟುಗಳನ್ನು ನಾವು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ರಾಮ ಕೃಷ್ಣರು ಕಣ್ಮರೆಯಾಗುವಂಥ ಒಂದು ದುಸ್ಥಿತಿಯ ಭವಿಷ್ಯ, ಭೀಕರವಾದಂಥ ಭವಿಷ್ಯ ನಮ್ಮ ಕಣ್ಣೆದುರು ನಿಂತಿದೆ. ಸುವೇಂದು ಅಧಿಕಾರಿ ಮತ್ತು ಹೇಮಂತ್ ಬಿಸ್ವಾಸ್ ಇದನ್ನ ಬಹಳ ಗಟ್ಟಿಯಾಗಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಕೊನೆಗೂ ಹೇಳ್ತಾರೆ ಅವರು, ಇದು ನಮ್ಮ ವೈಯಕ್ತಿಕ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅನ್ನುವಂಥ ಸ್ಲೋಗನ್ನನ್ನು ತಕ್ಷಣಕ್ಕೆ ಅದನ್ನು ನಾವು ಬರ್ಖಾಸ್ತುಗೊಳಿಸಬೇಕು. ಜೋ ಹಮಾರಾ ಸಾಥ್ ಹೇ ಹಮ್ ತುಮಾರಾ ಸಾಥ್ ಹೇ ಅನ್ನುವಂಥ, ನಮಗೆ ನೀವು ಯಾರು ನಮ್ಮೊಟ್ಟಿಗೆ ನಿಲ್ತೀರಿ ಮತದಾನದ ಪ್ರಶ್ನೆಯಲ್ಲಿ ಕೈ ಕುಲುಕುವುದು, ಮೋದಿಯವರಿಗೆ ಹಾರ ಹಾಕುವುದು, ಅಪ್ಪಿಕೊಳ್ಳುವುದು, ಇವೆಲ್ಲವೂ ಯಾವುದೂ ಕೆಲಸಕ್ಕೆ ಬಾರದೇ ಇದ್ದದ್ದು. ಅಲ್ಪಸಂಖ್ಯಾತ ಸಮುದಾಯ ಎಲ್ಲವನ್ನೂ ಮೋದಿ ಪರವಾಗಿದ್ದೇವೆ ಅಂತ ತೋರಿಸಿಕೊಂಡು ಕೊನೆಗೂ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಧ್ರುವೀಕರಣಗೊಳ್ತಾರೆ. ಅವರು ಇಂಡಿ ಕೂಟಕ್ಕೆ ಸಂಪೂರ್ಣವಾಗಿ ಮತದಾನವನ್ನು ಮಾಡಿದ್ದಾರೆ. ಲಾಭವನ್ನು ಪಡ್ಕೊಳ್ಳೋದು BJP ಸರ್ಕಾರದಿಂದ. ಮತ ಒತ್ತುವ ಪ್ರಶ್ನೆ ಬಂದಾಗ ಅದು ಈಗ ಇಡಿಯಾಗಿ ಮತವನ್ನು ಹಾಕುವ ಕೆಲಸಕ್ಕೆ ಮುಂದಾಗಿದೆ. ಬಿಡಿಯಾದ ಮತದಾನವನ್ನು ನಿಲ್ಲಿಸಿದೆ. ಅವರು ಎಷ್ಟರ ಮಟ್ಟಿಗೆ ಜಾಗೃತರಾಗಿದ್ದಾರೆ. ಅವರು 10-20 ವರ್ಷಗಳ ಮುಂದಿನ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ದರಿದ್ರ ಹಿಂದೂಗಳು ಕೇವಲ ವಾಟ್ಸಪ್ ವೀರರು, ಕೇವಲ ಸ್ಲೋಗನ್ ವೀರರು, ಕೇವಲ ದೇವಸ್ಥಾನಕ್ಕೆ ಹೋಗಿ ನಾಮ ಹಾಕ್ಕೊಂಡು ನಾವು ಹಿಂದೂಗಳು ಅಂತೂ ಪ್ರದರ್ಶನ ಮಾಡುವವರು. ಅದೇ ಮತದಾನಕ್ಕೆ 3 ದಿನ ರಜೆ ಇದ್ದರೆ ಅವರು ಪ್ರವಾಸಕ್ಕೆ ಹೋಗ್ತಾರೆ, ಅಲ್ಲಿ ಮಜಾ ಮಾಡ್ತಾರೆ ಹೊರತು ಮತಗಟ್ಟೆಗೆ ಬರುವುದಿಲ್ಲ. ಈ ಕಠೋರ ಸತ್ಯವನ್ನು ಈ ಇಬ್ಬರು ರಾಜಕಾರಣಿಗಳು, ಮುಖಂಡರು ಬಹಳ ಸ್ಪಷ್ಟವಾಗಿ ದೇಶದ ಎದುರು ಇಟ್ಟಿದ್ದಾರೆ. ಒಂದು ಸಂಕ್ರಮಣವಾದಂಥ ಸ್ಥಿತಿಯಲ್ಲಿ ನಿಂತಿದೆ ದೇಶ. ಮೋದಿಯವರನ್ನು ಸೋಲಿಸಬೇಕು ಅನ್ನುವಂಥ ಒಂದು ಕಟಿಬದ್ಧತೆ ಏನಿದೆ 48 ಪಕ್ಷದ ಇಂಡಿ ಕೂಟಕ್ಕೆ ಆತ್ಮಬಲವಾಗಿ ಸಂದಿದ್ದು ಈ ಬಾರಿ ಅಲ್ಪಸಂಖ್ಯಾತರ ಮತ. ಇದನ್ನು ನಾವು ನೆನಪಿಡಬೇಕು, ನೆನಪಿರತಕ್ಕದ್ದು. ಸುವೇಂದು ಅಧಿಕಾರಿ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾದರೆ ಅದನ್ನು ವಿವರವಾಗಿ ನೋಡುವುದಾದರೆ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಇವರ ಮಾತಿನ ಹಿಂದೆ ಎಂಥ ಸತ್ಯಗಳಿದೆ,
ಅನ್ನೋದನ್ನು ನೋಡ್ತಾ ಹೋದರೆ ಒಂದೊಂದು ಕೂಡ ನಮಗೆ ಭಯಾನಕವಾಗಿ ಕಾಣುತ್ತದೆ. ಮುಸ್ಲಿಮರ ಓಲೈಕೆ ಬೇಡ, ಮುಸ್ಲಿಮರವನ್ನು ಓಲೈಕೆ ಮಾಡುವಂಥ ಈ ಕೆಲಸ ಏನಿದೆ ಅದು ಅತ್ಯಂತ ಯಾವುದೇ ಕೆಲಸಕ್ಕೆ ಬಾರದೇ ಇದ್ದಂಥ ಒಂದು ಪ್ರಯಾಣವೇ ಹೊರತು ಅಲ್ಲಿಂದ ನಮಗೆ 9% BJPಗೆ 2019ರಲ್ಲಿ ಬಂದಂಥ ಅಲ್ಪಸಂಖ್ಯಾತರ ಓಟು ಈ ಸಾರಿ 8% ಇಳಿದಿದೆ. NDAಗೆ 10% ಬಂದಿದೆ. ಆದರೆ BJPಯ ಪ್ರಶ್ನೆ ಬಂದಾಗ 1% ಓಟು ಕಡಿಮೆ ಆಗಿದೆ ಶೇಕಡಾವಾರು. ಅದರ ಏನನ್ನು ಸೂಚಿಸ್ತದೆ ಅದು? ಹಾಗಾದರೆ ಮೋದಿಯವರು ಅಧಿಕಾರಕ್ಕೆ ಬರುವಾಗ ಏನಿತ್ತು? ಗೋಧ್ರಾ ಕಳಂಕ, ಮುಸ್ಲಿಂ ವಿರೋಧಿಗಳಾಗಿರಬಹುದು, ಮುಸ್ಲಿಮರ ಮೇಲೆ ಅವರು ಒಂದು ಬೇರೆ ರೀತಿಯ ಒಂದು ಪ್ರಭಾವವನ್ನು ಆಡಳಿತವನ್ನು ಮಾಡಬಹುದು ಅನ್ನುವ ಆತಂಕ ಇತ್ತು. ಆದರೆ ಈ 10 ವರ್ಷಗಳಲ್ಲಿ ಒಂದೇ ಒಂದು ಕೋಮುಗಲಭೆ ಆಗಿಲ್ಲ. ಯಾವುದೇ ಸಂದರ್ಭದಲ್ಲೂ ಯಾವುದೇ ಯೋಜನೆಗಳನ್ನು ಕೂಡ ಅವರಿಗೆ ವಂಚಿಸುವ ರೀತಿಯಲ್ಲಿ ಮಾಡಿಲ್ಲ. ತ್ರಿಬಲ್ ತಲಾಖನ್ನು ತೆಗೆಯುವ ಮೂಲಕ ಮುಸ್ಲಿಂ ಮಹಿಳೆಯರಿಗೆ ಒಂದು ಆತ್ಮಸಮ್ಮಾನವನ್ನು ಕೊಡುವ, ಸ್ವಾತಂತ್ರ್ಯವನ್ನು ಕೊಡುವ, ಸ್ವತಂತ್ರವಾಗಿ ಬದುಕುವ ಒಂದು ಶಕ್ತಿಯನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ. 370 ಎಬ್ರಿಗೇಟ್ ಮಾಡುವ ಮೂಲಕ ಕಾಶ್ಮೀರದಲ್ಲಿ ಅವರಿಗೆ ಸ್ವಾಯತ್ತೆಯನ್ನು ಕೊಡಲಾಗಿದೆ. ಅಭಿವೃದ್ಧಿಯ ಕಾಮಗಾರಿಯನ್ನು ಶರವೇಗದಲ್ಲಿ ಅಲ್ಲಿ ಮಾಡಲಾಗ್ತಾ ಇದೆ. ಈ ಎಲ್ಲ ಒಂದು ಕೆಲಸಗಳನ್ನು ಮಾಡುವ ಮೂಲಕ ಈ 10 ವರ್ಷಗಳಲ್ಲಿ ಅಲ್ಪಸಂಖ್ಯಾತರಿಗೆ, ಮುಸ್ಲಿಂ ಸಮುದಾಯಕ್ಕೆ ಒಂದು ಹೊಸ ಚೈತನ್ಯವನ್ನು, ಶಕ್ತಿಯನ್ನು, ಅದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಿಂದಲೂ ಕೊಟ್ಟದ್ದನ್ನು ಮುಂದಿನ ಅಂಕಿಅಂಶಗಳಲ್ಲಿ ನಿಮಗೆ ಹೇಳ್ತೇನೆ. ಇಷ್ಟಾಗಿಯೂ ಕೂಡ 1% ಓಟು ನಮಗೆ ಕಡಿಮೆ ಆಗಿದೆ ಹೊರತು ಹೆಚ್ಚಾಗಿಲ್ಲ. ಹಾಗಿದ್ರೆ ಕಾಂಗ್ರೆಸ್ಸಿಗರು, ಸಮಾಜವಾದಿ ಪಕ್ಷ, TMC, ADMK ಇವರೆಲ್ಲರೂ ಹಾಗಾದರೆ ಕಾಂಗ್ರೆಸ್ಸರಿಗೇನು ಸ್ವರ್ಗವನ್ನೇ ತಂದು ಕೊಟ್ಟಿದ್ದಾರೇನು? ಇಲ್ಲ. ಆ ಸತ್ಯವೂ ಬಹಳ ಭೀಕರವಾಗಿದೆ. ಅವರು ಹಿಂದಿಗಿಂತ ಹೆಚ್ಚು ಮುಸ್ಲಿಂ ಸಮುದಾಯಕ್ಕೆ ಕೊಡುವ ಸೀಟುಗಳಿಂದ ಹಿಡಿದು ಬೇರೆ ಬೇರೆ ವಿಚಾರಗಳಲ್ಲಿ ಕಡಿತವನ್ನು ಮಾಡ್ತಾ ಬಂದಿದ್ದಾರೆ. BJP ಅದನ್ನು ವೃದ್ಧಿ ಮಾಡ್ತಾ ಬಂದಿದೆ. ಆದರೆ BJPಗೆ ಯಾವುದೇ ರೀತಿಯ ಮತಲಾಭ ಆಗಿಲ್ಲ. ಹೇಮಂತ್ ಬಿಸ್ವಾಸ್ ಮತ್ತು ಸುವೇಂದು ಅಧಿಕಾರಿಯವರು ಇಬ್ಬರೂ ಇವತ್ತು ಖಚಿತವಾಗಿ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ಪಕ್ಷದ ಅವಗಾಹನೆಗೆ, ದೇಶದ ಅವಗಾಹನೆಗೆ, ಕಾರ್ಯಕರ್ತರ ಅವಗಾಹನೆಗೆ ಕೊಡ್ತಾ ಇರುವ ಉದ್ದೇಶ ಏನು ಅಂತಂದರೆ, ಈ ವಸ್ತುಸ್ಥಿತಿ ಭೀಕರವಾಗಿದೆ. ಹೀಗೆ ಮುಂದುವರೆದರೆ ಈಶಾನ್ಯ ರಾಜ್ಯಗಳು ಸಂಪೂರ್ಣವಾಗಿ ಹಿಂದುತ್ವದಿಂದ, ಸನಾತನ ಧರ್ಮದಿಂದ, ಈ ನೆಲದ ಕಾಯಕ ಭೂಮಿಯ ಒಟ್ಟು ಒಂದು ಆಶಯ, ಆಕೃತಿ ಅದೆಲ್ಲದರಿಂದ ಅದು ಹೊರಗಡೆ ಹೋಗುತ್ತೆ. 900 ವರ್ಷಗಳ ಕಾಲ ಆಳದಂಥ ಸುಲ್ತಾನರು ಆ ಹೇಯ ಇತಿಹಾಸ ಏನಿದೆ ಅದು ಮರುಕಳಿಸುವ ಸಾಧ್ಯತೆ ನಿಚ್ಚಳವಾಗಿದೆ ಅನ್ನೋದನ್ನು ಪಕ್ಕಾ ಅಂಕಿಅಂಶಗಳ ಮೂಲಕ ಅವರು ಹೊರಗಡೆ ಇಡ್ತಾ ಇದ್ದಾರೆ. ಹಾಗಾದರೆ ಏನು? ಮುಸ್ಲಿಮರ ವೋಟಿಂಗು 2014ರಲ್ಲಿ UPAಗೆ ಎಷ್ಟು ಬಂದಿತ್ತು ಅಂತಂದರೆ 45%. ಅದೇ NDAಗೆ 9% ಬಂದಿತ್ತು. 2019ರಲ್ಲಿ UPAಗೆ 45%, ಅದೇ ರೀತಿಯಲ್ಲಿ 9% NDAಗೆ. 2024 ನೋಡಿ, ಅಂದರೆ ಯಾವ ರೀತಿ ಅವರು ಬದಲಾಗ್ತಾ ಇದ್ದಾರೆ ಅನ್ನೋದರ ಸೂಚನೆಯನ್ನು ಇದು ಹೇಳ್ತಾ ಇದೆ. ನಾನು ಹಿಂದೊಮ್ಮೆ ನಿಮ್ಗೆ ಹೇಳಿದ್ದೆ, UPA ಸರ್ಕಾರ ಕಳೆದ 10 ವರ್ಷ ಆಳಿದ ನೀತಿಗಳನ್ನು ಗಮನಿಸಿದರೆ ಒಮ್ಮೆ ಈಗ ಈ 10 ವರ್ಷ ಮೋದಿಯವರೇನು ಆಳಿದ್ರಲ್ಲ, ಈ 3ನೇ ಬಾರಿ ಮೋದಿಯವರ ಆಳುವ ಬದಲು ಇಂಡಿ ಕೂಟ ಬಂದಿದ್ದರೆ ಇಡೀ ದೇಶದ ಚರಿಷ್ಮ ಮತ್ತು ಚರಿತ್ರೆಯನ್ನು, ಈ ನೆಲದ ಸನಾತನ ಧರ್ಮದ ಮೂಲ ಬೇರುಗಳನ್ನು
ಕಿತ್ತೆಸೆಯುವ ಕೆಲಸವನ್ನು ಮಾಡ್ತಾ ಇದ್ರು ಅಂತ. ಅದಕ್ಕೆ ಇಲ್ಲಿ ಸಾಕ್ಷಿ ಇದೆ ನೋಡಿ. 2024 ಇಂಡಿ ಕೂಟಕ್ಕೆ 65% ಮುಸ್ಲಿಮರ ಮತದಾನ ಆಗಿದೆ, 20% ಏರಿದೆ. ನೆನಪಿಡಿ. ಅದೇ ನೀವು NDAಗೆ 10%, 1% ಜಾಸ್ತಿ ಆಗಿದೆ. BJPಗೆ ವೈಯಕ್ತಿಕವಾಗಿ 9% ಇದ್ದದ್ದು 8ಕ್ಕೆ ಇಳಿದಿದೆ, 1% ಲಾಸ್ ಆಗಿದೆ. ಇದನ್ನ ಸುವೇಂದು ಅಧಿಕಾರಿ ಹೇಳ್ತಾ ಇರೋದು. ಆರಂಭದಲ್ಲಿ ಮೋದಿಯವರು ಅಧಿಕಾರಕ್ಕೆ ಬರುವಾಗ ಒಂದು ಒಳಭಯ ಇತ್ತು. ಆಗಲೂ ಕೂಡ 2014ರಲ್ಲಿ ಮತದಾನದ ಒಟ್ಟು ಶೇಕಡಾವಾರು ಬದಲಾಗಿರಲಿಲ್ಲ. 2019ರಲ್ಲೂ ಬದಲಾಗಿರಲಿಲ್ಲ. 45 ಇತ್ತು, ಇಲ್ಲಿ 9% ಮತ್ತು 10 ಇತ್ತು. ಅದು 19ರಲ್ಲೂ 1% ಜಾಸ್ತಿ ಆಯಿತು. ಆದರೆ 24 ಬರುವಾಗ 20% ಇಂಡಿ ಕೂಟಕ್ಕೆ ಹೋದರೆ, ಜಾಸ್ತಿ ಆದರೆ ಒಟ್ಟು 65% ಅಲ್ಲಿ ಮತದಾನ ಅವ್ರ ಕಡೆಗೆ ಆಗಿದ್ದಿದ್ರೆ, ಇಡೀ ದೇಶದಲ್ಲಿ ಒಂದು ಕ್ರೋಢೀಕರಣ ಆದದ್ದನ್ನು, ಧ್ರುವೀಕರಣ ಆದದ್ದನ್ನು ಆಶ್ಚರ್ಯಕರವಾಗಿ ಗಮನಿಸ್ತಾ ಇದ್ದೇವೆ. 20% ಅವರಿಗೆ ಜಾಸ್ತಿ ಆಗಿದೆ, ಇಲ್ಲಿ ಕೇವಲ 1%. ಅಂದರೆ ಪಕ್ಕಾ ಯೋಜನೆಯನ್ನು, ಪಕ್ಕಾ ಸಿದ್ಧತೆಯನ್ನು, ಪಕ್ಕಾ ಭವಿಷ್ಯದ ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಂಡು ಅಲ್ಪಸಂಖ್ಯಾತ ಸಮುದಾಯ ಮತದಾನವನ್ನು ಮಾಡಲಿಕ್ಕೆ ಮುಂದಾಗಿದೆ ಅನ್ನೋದರ ಬಗ್ಗೆ ಯಾವುದೇ ಸಂದೇಹ ಬೇಕಾಗಿಲ್ಲ. ಸಣ್ಣ ಪುಟ್ಟ JDS ಅಥವಾ ಅಲ್ಲಿ BSP ಇಂಥ ಯಾವ ಪಕ್ಷಗಳಿಗೂ ಇನ್ನು ಮುಂದೆ ನಾವು ವೋಟು ಮಾಡುವುದಿಲ್ಲ. ಕರ್ನಾಟಕದಲ್ಲಿ JDS, ಆ JDSನ ಬಹಳ ದೊಡ್ಡ ಆತ್ಮಬಲವೇ ಅಲ್ಪಸಂಖ್ಯಾತರ ಮತಗಳಾಗಿದ್ದು. ಮುಸ್ಲಿಮರ ರಕ್ಷಕ ಯಾರು ಪಕ್ಷ ಅಂತಂದರೆ ಅದು JDS ಅಂತಲೇ ಇತ್ತು ಕರ್ನಾಟಕದಲ್ಲಿ. ಆದರೆ 2023ರ ಎಲೆಕ್ಷನ್ನಲ್ಲಿ ಏನಾಯಿತು? JDSನ್ನು ಸಂಪೂರ್ಣ ಕೈ ಬಿಟ್ಟರು, ಕಾಂಗ್ರೆಸ್ಸಿನ ಕೈ ಹಿಡಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಇಂಡಿ ಕೂಟಕ್ಕೆ ಧ್ರುವೀಕರಣಗೊಂಡ್ರು. ತೆಲಂಗಾಣದಲ್ಲೂ ಅದೇ ಆಯಿತು, ಉತ್ತರ ಪ್ರದೇಶದಲ್ಲಿ ಅದೇ ಆಯಿತು, ಬಿಹಾರದಲ್ಲಿ ಅದೇ ಆಯಿತು, ಮಧ್ಯಪ್ರದೇಶದಲ್ಲಿ ಅದೇ ಆಯಿತು. ಎಲ್ಲ ಕಡೆ ಇಡೀ ಭಾರತದಲ್ಲಿ ಅದು ಏಕೀಕೃತಗೊಂಡಿದೆ. ಅದರ ಬಗ್ಗೆ ಡೌಟೇ ಬೇಕಾಗಿಲ್ಲ. ಪಶ್ಚಿಮ ಬಂಗಾಳದಲ್ಲಂತೂ ಇದರ ಇಡೀ ಉಗ್ರ ಸ್ವರೂಪವನ್ನೇ ಕಾಣ್ತೇವೆ. ಪಶ್ಚಿಮ ಬಂಗಾಳದಲ್ಲಿ ಏನಾಯಿತು ಗೊತ್ತಾ? ಸುವೇಂದು ಅಧಿಕಾರಿ ಹೇಳುವ ಪ್ರಕಾರ 50 ಲಕ್ಷ ಹಿಂದೂಗಳನ್ನು ಮತದಾನ ಮಾಡದಂತೆ ತಡೆಯಲಾಗಿದೆ ಅಂತ. ಅದಕ್ಕೀಗ ಕೋರ್ಟು ಮತ್ತು ಚುನಾವಣಾ ಆಯೋಗಕ್ಕೆ ಅದರ ಒಂದು ದೂರು ಹೋಗಿದೆ. ಬಂಗಾಳದಲ್ಲಿ 50 ಲಕ್ಷ ಹಿಂದೂಗಳನ್ನು ಮತದಾನದಿಂದ ತಡೆಯಲಾಯಿತು. 95% ಮುಸ್ಲಿಂ ಸಮುದಾಯದ ಮತದಾನ TMCಗೆ ಆಗಿದೆ. 95% ಇಂಡಿ ಕೂಟಕ್ಕೆ ಆಗಿದೆ, ಅಂದರೆ TMCಗೆ ಆಗಿದೆ. ಸುವೇಂದು ಅಧಿಕಾರಿಯ ಮಾತನ್ನು ನಾವು ಸೀರಿಯಸ್ ಆಗಿ ಯಾಕೆ ಗಮನಿಸಬೇಕು ಅಂತಂದರೆ, ಸುವೇಂದು ಅಧಿಕಾರಿ ದೀದಿಯ ಆಪ್ತರಾಗಿದ್ದವರು. TMCಯಲ್ಲಿ ಹಲವಾರು ವರ್ಷಗಳ ಕಾಲ ಅವರು ರಾಜಕೀಯವನ್ನು ಮಾಡಿದವರು, ಧುರೀಣರಾಗಿ ಕೆಲಸ ಮಾಡಿದವರು. ಅಲ್ಲಿಯ ಎಲ್ಲ ಒಳಹರಿವುಗಳು, ಒಳಪೆಟ್ಟುಗಳು, ಷಡ್ಯಂತ್ರಗಳು ಎಲ್ಲವನ್ನು ಅತ್ಯಂತ ಜತನದಿಂದ ಅರ್ಥ ಮಾಡಿಕೊಂಡವರಿದ್ದರೆ ಅದು ಸುವೇಂದು ಅಧಿಕಾರಿ. ಹಾಗಾಗಿ ಸುವೇಂದು ಅಧಿಕಾರಿಯ ಮಾತನ್ನು ಗಂಭೀರವಾಗಿ ಗಮನಿಸಬೇಕಾಗತ್ತೆ. ಗಿರಿರಾಜ್ ಸಿಂಗ್ ಅವರು ಕೂಡ ಇದನ್ನೇ ಹೇಳಿದರು. ಜನಸಾಮಾನ್ಯರು ಕೂಡ ಸುವೇಂದು ಅಧಿಕಾರಿಯವರ ಮಾತನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಹೂಬು ಕಾಣ್ತಾ ಇದೆ. ಜಾರ್ಖಂಡದಲ್ಲಿ ಅಕ್ರಮ ವಲಸಿಗರು ಮತ್ತು ಕರ್ನಾಟಕದಲ್ಲಿ ಈ ಅಕ್ರಮ ವಲಸಿಗರ ಸಮಸ್ಯೆ ಏನಾಗ್ತಾ ಇದೆ ಅನ್ನೋದನ್ನು ಅಲ್ಲಿ ನೀವು ನೋಡಿದರೆ, ಅಲ್ಲಿಯ ಮುಖ್ಯಮಂತ್ರಿ, ಜಾರ್ಖಂಡಿನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಯಾವುದೇ ರೀತಿಯಲ್ಲೂ ಇದರ ಬಗ್ಗೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಯಾಕೆಂತಂದರೆ ರಾಜಕೀಯ ಲಾಭ. ನೋಡಿ, ಸಾಮಾನ್ಯರ ಒಂದು ಆಧಾರ್ ಕಾರ್ಡೋ ರೇಷನ್ ಕಾರ್ಡೋ ಬೇಕಾದರೆ ವರ್ಷಗಟ್ಟಲೆ ಅಲೆಸ್ತಾರೆ ಇಡೀ ಭಾರತದಲ್ಲೇ. ಆದರೆ ಇದೇ ಈ ನುಸುಳುಕೋರರಿದ್ದಾರಲ್ಲ, ಈ ನುಸುಳುಕೋರರಿಗೆ ಕರ್ನಾಟಕದಲ್ಲೂ ಕೂಡ ಅಥವಾ ಪಶ್ಚಿಮ ಬಂಗಾಳದಲ್ಲಿ, ಈಶಾನ್ಯ ರಾಜ್ಯಗಳಲ್ಲಿ ಅವರಿಗೆ ವಾರಗಳಲ್ಲೇ ನಿಮಗೆ
ನಕಲಿ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಸಿಗುತ್ತೆ. ನಮ್ಮಲ್ಲಿ ಅದು ಸಿಗ್ತಾ ಇಲ್ಲ, ಸಾಮಾನ್ಯರಿಗೆ ಸಿಗ್ತಾ ಇಲ್ಲ. ಕರ್ನಾಟಕದಲ್ಲಿ ಇತ್ತೀಚೆಗೆ ನೋಡಿರ್ಬೋದು ನೀವು, ಇವರ ಅಕ್ರಮ ವಲಸಿಗರು ಕೋಟ್ಯಾಂತರ ಮಂದಿ ಇಲ್ಲಿ ಬಂದು ನೆಲೆಸಿದ್ದಾರೆ ಅನ್ನೋದರ ಸತ್ಯ ನಮಗೆ ಅರ್ಥ ಆಗಿದೆ. ಆದರೂ ಕಾಂಗ್ರೆಸ್ ಸರ್ಕಾರ ಅದರ ಮೇಲೆ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ. ಕಾರಣ ಏನು ಅಂದರೆ ರಾಹುಲರ ಕೃಪೆ. ಇಂಡಿ ಕೂಟದ ಪ್ರಥಮ ಅಜೆಂಡವೇ ಅದು. ಎಷ್ಟು ಸಾಧ್ಯವೋ ಅಷ್ಟು ನುಸುಳುಕೋರರು ಬರಬೇಕು, ಅವರನ್ನು ನಾವು ಮತದಾರರನ್ನಾಗಿ ಕನ್ವರ್ಟ್ ಮಾಡಬೇಕು, ಮತ್ತು ನಮ್ಮ ಅಧಿಕಾರ ರಾಜಕಾರಣಕ್ಕೆ ಅವರನ್ನು ಬಳಸ್ಕೊಳ್ಬೇಕು. ಅದರಲ್ಲೂ ಅವರು ಎಲ್ಲರೂ ಬಹುತೇಕವಾಗಿ 99% 9% ಮುಸ್ಲಿಮರೇ ಆಗಿರ್ತಾರೆ. ಇದು ಭಯಾನಕ ಸತ್ಯ. ಇದು ಈ ಸತ್ಯವನ್ನೇ ಸುವೇಂದು ಅಧಿಕಾರಿ ಅವರು ಹೇಳಿದರು. ಹಾಗಾದರೆ ಮುಸ್ಲಿಮರ ಓಟ್ಗಾಗಿ ಅಲ್ಪಸಂಖ್ಯಾತ ಮೋರ್ಚಾ, BJPಯ ಅಲ್ಪಸಂಖ್ಯಾತ ಮೋರ್ಚಾ ಏನನ್ನ ಮಾಡಿತ್ತು ಅನ್ನುವ ಪ್ರಶ್ನೆ ಬಂದಾಗ 22,700 ಸ್ನೇಹ ಸ್ನೇಹನ ಸಂವಾದ ಅನ್ನುವ ಕಾರ್ಯಕ್ರಮವನ್ನು ಲೋಕಸಭಾ ಚುನಾವಣೆಗೂ ಮುನ್ನ ಅಧಿಕೃತವಾಗಿ ಮಾಡಿತ್ತು ಅಂತ. 22,700 ಸ್ನೇಹ ಸಂವಾದ ಮುಸ್ಲಿಮರೊಟ್ಟಿಗೆ. ಕೆಲವು ಕಡೆ ಮೋದಿಯವರು ಭಾಗವಹಿಸಿದರು. ಅದರ ನಂತರ ಅಲ್ಪಸಂಖ್ಯಾತರನ್ನ ತಲುಪಲಿಕ್ಕೆ 1468 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 50 ಲಕ್ಷ ಮುಸ್ಲಿಮರನ್ನು ಈ ಮೂಲಕ ಸ್ನೇಹ ಸಂವಾದದ ಮೂಲಕ ತಲುಪಲಾಗಿತ್ತು. 50 ಲಕ್ಷ ಮುಸ್ಲಿಮರು ಮತ್ತು 543 ಲೋಕಸಭಾ ಕ್ಷೇತ್ರದಲ್ಲಿ 18 ಲಕ್ಷ ಮಂದಿಯನ್ನು ಮೋದಿ ಮಿತ್ರ ಅಂತ ಒಂದು ಯೋಜನೆಯ ಅಡಿಯಲ್ಲಿ ಅವರನ್ನು ಆಪ್ತತೆಗೆ ಸೆಳೆದುಕೊಳ್ಳಲಾಗಿತ್ತು. ಮೋದಿ ಮಿತ್ರ 18 ಲಕ್ಷ ಮುಸ್ಲಿಮರನ್ನು ಈ ಒಂದು ಸಂವಾದ ಅಥವಾ ಸ್ನೇಹದ ಕಾರ್ಯಕ್ರಮಕ್ಕೆ ಅವರನ್ನು ಒಳಗೊಳಿಸಿಕೊಳ್ಳಲಾಗಿತ್ತು. ಅಲ್ಲಿ ಒಂದು ಸ್ಲೋಗನ್ ಇತ್ತು, ನ ದೂರಿ ಹೇ ನ ಕಾಯಿಯೇ ಮೋದಿ ಹಮಾರ ಬಾಯಿಯೇ. ಆದರೆ ಇದಕ್ಕೆ ಕವಡೆ ಕಾಸಿನ ಬೆಲೆಯೂ ಬಂದಿಲ್ಲ. ಮುಸ್ಲಿಮರು 2024ರಲ್ಲಿ ಒಂದು ಸಾಮೂಹಿಕ ತೀರ್ಮಾನಕ್ಕೆ ಏನು ಬಂದಿದ್ದಾರೆ ಅಂದರೆ, ಈ ಚೋಟಾ ಮೋಟಾ ಪಕ್ಷಗಳಿಗೆಲ್ಲ ನಾವು ಓಟ್ ಹಾಕುವ ಬದಲು ಇಂಡಿ ಕೂಟವನ್ನೇ ನಮ್ಮ ಪಕ್ಷ ನಮ್ಮ ನೆಲೆ ಅಂತ ನಾವು ಭಾವಿಸಿದರೆ ಮೋದಿಯವರ ಪರ್ಯಾಯವಾಗಿ ಅಧಿಕಾರ ರಾಜಕಾರಣಕ್ಕೆ ಇಂಡಿ ಕೂಟವನ್ನು ತರಬಹುದು. ಈ ನಿರ್ಧಾರಕ್ಕೆ ಅವರು ಬಂದಿರೋದ್ರಿಂದಲೇ ಅವರು ಸಾಮೂಹಿಕವಾಗಿ ವೋಟ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಆಯಿತು, ಹಾಗಾದರೆ ಇವರು ಇಂಡಿ ಕೂಟದ ಕಾಂಗ್ರೆಸ್ ಇರ್ಬೋದು, TMC ಇರ್ಬೋದು, ಸಮಾಜವಾದಿ ಪಕ್ಷ ಇರ್ಬೋದು, ಈ ಪಕ್ಷಗಳ ಬೆನ್ನತ್ತಿ ನಿಂತಿದ್ದಾರಲ್ಲ, ಹಾಗಾದರೆ ಅವರು ಮುಸ್ಲಿಮರಿಗೆ ಎಷ್ಟು ಸಹಾಯ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ ಅಂತ ಕೇಳಿದರೆ 2019ರಲ್ಲಿ ಕಾಂಗ್ರೆಸ್ ಪಕ್ಷ 34 ಕ್ಷೇತ್ರಗಳಲ್ಲಿ ಮುಸ್ಲಿಮರಿಗೆ, ಅಲ್ಪಸಂಖ್ಯಾತರಿಗೆ ಅವಕಾಶವನ್ನು ಕೊಟ್ಟಿತ್ತು. ಅದೇ 2024ರಲ್ಲಿ ಕೇವಲ 19. ನೋಡಿ, ಇದನ್ನು ಇವರು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. 34ಅನ್ನು 19ರಲ್ಲಿ ಕೊಟ್ಟದ್ದನ್ನು 2024ರಲ್ಲಿ 19ಕ್ಕೆ ಇಳಿಸಿದೆ ಕಾಂಗ್ರೆಸ್ಸು. ಅದೇ TMC 2019ರಲ್ಲಿ 13 ಜನ ಮುಸ್ಲಿಂ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟದ್ದನ್ನು 2024ರಲ್ಲಿ 6 ಜನರಿಗೆ ಇಳಿಸಿದೆ. ಅಂದರೆ 60% ಇಳಿಸಿದೆ. ಅದೇ ನೀವು ಸಮಾಜವಾದಿ ಪಕ್ಷ 2019ರಲ್ಲಿ 8 ಜನರಿಗೆ ಕೊಟ್ಟಿತ್ತು ಮುಸ್ಲಿಂ ಅಭ್ಯರ್ಥಿಗಳಿಗೆ. ಅದೇ 2024ರಲ್ಲಿ 4 ಜನರಿಗೆ ಕೊಟ್ಟಿದೆ, 50% ಇಳಿಸಿದೆ. ಆದರೆ 2014 ಮತ್ತು 2019ರಲ್ಲಿ ಇದ್ದಂಥ 45% ಮತದಾನದ ಒಂದು ಲೆಕ್ಕಾಚಾರ 2024ರಲ್ಲಿ ಏನಾಯಿತು, 65% ಏರಿತು. ಕೃತಜ್ಞತೆ ಮತ್ತು ಕೃತಜ್ಞತೆಯ ಪ್ರಶ್ನೆ ನೋಡಿ. ಹಾಗಾದರೆ PM ಮೋದಿಯವರ ಯೋಜನೆಗಳ ಫಲಾನುಭವಿಗಳು ಯಾರು? ಜನಸಂಖ್ಯೆಯ ಆಧಾರದ ಮೇಲೆ, ಜನಮತಗಣನೆ ಆಧಾರದ ಮೇಲೆ ಯೋಜನೆಗಳನ್ನು ಹಂಚಬೇಕು ಅನ್ನುವ ರಾಹುಲ್ ಗಾಂಧಿಯವರೇ, ಇದನ್ನು ನೀವು ಲೆಕ್ಕಾಚಾರವನ್ನು ಗಮನದಲ್ಲಿ ಇಟ್ಕೋಬೇಕು. ನಿಮಗೆ ಯಾವುದೇ ಲೆಕ್ಕಾಚಾರ ಇಲ್ಲ, ಸುಳ್ಳಿನ ಲೆಕ್ಕಾಚಾರವೇ ನಿಮಗಿರೋದು. ಸತ್ಯದಲ್ಲಿ ಯಾವ ಗೊಡವೆಯೂ ಇಲ್ಲ ನಿಮಗೆ. ಸುಳ್ಳನ್ನು 100 ಬಾರಿ ಹೇಳಿ ಅದನ್ನು ಸತ್ಯ ಅಂತ ಸಾಕ್ಷಾತ್ಕರಿಸುವಂಥ
ಬಹಳ ಚಾಣಾಕ್ಷ ಕೆಲಸವನ್ನು ನೀವು ಇತ್ತೀಚೆಗೆ ಮಾಡ್ತಾ ಇದ್ದೀರಿ. ನಿಮ್ಮ ಛದ್ಮವೇಷವನ್ನೆಲ್ಲರೂ ಮಾಧ್ಯಮಗಳು ಅದನ್ನು ಕಳಚಿ ಬಿಸಾಡ್ತಾ ಇವೆ, ಆ ಪ್ರಶ್ನೆ ಬೇರೆ. ಇಲ್ಲೂ ಅಂಥದ್ದೇ ಒಂದು ಸತ್ಯ ಇದೆ ನೋಡಿ. ಮೋದಿಯವರ PM ಆವಾಸ್ ಯೋಜನೆ ಇರ್ಬೋದು, ಬಡವರಿಗೆ ಮನೆ ಕೊಡುವಂಥ ಯೋಜನೆ ಇದು. ಈ ಯೋಜನೆಯಲ್ಲಿ ಈವರೆಗೆ 10 ವರ್ಷಗಳಲ್ಲಿ 2,10,00,000 ಮನೆಯನ್ನು ಕಟ್ಟಿಕೊಡಲಾಗಿದೆ ಮೋದಿಯವರ ಆವಾಸ್ ಯೋಜನೆಯಲ್ಲಿ. ಹಾಗಾಗಿ ಇದರ ಫಲಾನುಭವಿಗಳಲ್ಲಿ ಲೆಕ್ಕಾಚಾರ ವಹಿಸು ಶೇಕಡಾವಾರು ಯಾರು ಹೆಚ್ಚು ಪಡೆದಿದ್ದಾರೆ ಅಂತಂದರೆ 31% ಮುಸ್ಲಿಮರಿಗೆ ದಕ್ಕಿದೆ. ಈ ದೇಶದಲ್ಲಿ 70 ಲಕ್ಷಕ್ಕೂ ಹೆಚ್ಚಿನ ಮನೆಗಳು ಮುಸ್ಲಿಮರಿಗೆ ದಕ್ಕಿದೆ. 15% ಜನಸಂಖ್ಯೆ ಇರುವ ಈ ದೇಶದಲ್ಲಿ ಮುಸ್ಲಿಮರಿಗೆ ಈ ಯೋಜನೆಯ ಲಾಭ ಸಿಕ್ಕಿರೋದೆಷ್ಟು ಗೊತ್ತಾ? 31%. ಅವರ ಜನಸಂಖ್ಯೆಯ ಆಧಾರದಲ್ಲಿ ಈ ಆವಾಸ್ ಯೋಜನೆಯ ಲಾಭಾಂಶ ಸಿಕ್ಕಿದ್ದು 1 to double. 15% ಜನಸಂಖ್ಯೆ, 31% 70 ಲಕ್ಷ ಮನೆ ಮುಸ್ಲಿಮರಿಗೆ ಸಿಕ್ಕಿದೆ. ಅಂದರೆ ನೀವು ಅದು ಆರೋಗ್ಯ ಇರ್ಬೋದು, ಯಾವುದೇ ಇರ್ಬೋದು, ಪ್ರತಿ ಒಂದು ಯೋಜನೆಗಳ ಲಾಭವನ್ನು ಪಡ್ಕೊಳ್ಳೋದು ಯಾರಪ್ಪ ಅಂತಂದರೆ ಅಲ್ಪಸಂಖ್ಯಾತರು, ಮುಸ್ಲಿಮರು. ಇನ್ನು PM ಕಿಸಾನ್ ಯೋಜನೆ ಮುಸ್ಲಿಮರು 33% ಅಷ್ಟು ಪಡೆದಿದ್ದಾರೆ. 33%. ಉಜ್ವಲ ಈವರೆಗೆ ಮೋದಿ 9 ಕೋಟಿ ಮಂದಿಗೆ ಗ್ಯಾಸನ್ನು ಕೊಟ್ಟಿದ್ದಾರೆ. 37% ಮುಸ್ಲಿಮರಿಗೆ ಈ ಪ್ರಯೋಜನ ಸಿಕ್ಕಿದೆ. ಲೆಕ್ಕ ಹಾಕಿ. ಅಂದರೆ ಒಟ್ಟು ಯೋಜನೆಯನ್ನು ಲೆಕ್ಕ ಹಾಕಿ ನೋಡ್ತಾ ಹೋದರೆ 68% 70% ಅದರ ಫಲಾನುಭವಿಗಳು ಯಾರು ಅಂದರೆ ಅವರು ಮುಸ್ಲಿಮರು. ಇನ್ನು ಮುದ್ರಾ ಯೋಜನೆಯಲ್ಲಿ ನೋಡಿ 36% ಅವರು ಪಡ್ಕೊಂಡದ್ದು. ಅಂದರೆ ಪ್ರತಿ ಒಂದು ಯೋಜನೆಯಲ್ಲಿ ಅವರಿಗೆ ಸಿಂಹಪಾಲು, ಅವರಿಗೇನೇ ಲಾಭ. ಇನ್ನು ಸೀಕೋ ಕಮಾವೋ ಯೋಜನೆ, ಅದರಲ್ಲಿ 5 ಕೋಟಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡುವುದಕ್ಕೋಸ್ಕರ ಈದಿ ಯೋಜನೆಯನ್ನು ಮಾಡಿತ್ತು ಮೋದಿಯವರ ಗೌರ್ಮೆಂಟು. ಇಲ್ಲಿವರೆಗೆ ಇತಿಹಾಸದಲ್ಲಿ ಯಾರೂ ಮುಸ್ಲಿಂ ಮಕ್ಕಳು ಓದಬೇಕು ಅನ್ನುವಂಥ ಯೋಚನೆಯನ್ನೇ ಮಾಡಿಲ್ಲ ಅಂತ. ಯಾಕೆಂದರೆ ಅವರು ಸುಶಿಕ್ಷಿತರಾದರೆ ಅವರು ಬದಲಾಗ್ತಾರೆ, ಅವರು ಅಕ್ಷರಸ್ಥರಾದರೆ ಅವರು ವಾಸ್ತವವನ್ನು ಅರ್ಥ ಮಾಡ್ಕೊಳ್ತಾರೆ. ಇವರ ಈ ತಗಡು ಬುದ್ಧಿ ಅಥವಾ ಇವರ ಈ ಓಟು ನೋಟು ಅಥವಾ ನಾವೇ ನಿಮ್ಮ ಸಂಪೂರ್ಣ ರಕ್ಷಕರು ಅನ್ನುವಂಥ ಈ ಬೊಗಳೆಯಿಂದ ಅವರು ಹೊರಗಡೆ ನಿಲ್ತಾರೆ ಅನ್ನುವ ಕಾರಣಕ್ಕಾಗಿ ಅವರನ್ನು ಕಸ ಎತ್ತಲಿಕ್ಕೆ ಬಿಟ್ಟರು, ಪಂಚರ್ ಹಾಕಲಿಕ್ಕೆ ಬಿಟ್ಟರು, ಅನಕ್ಷರಸ್ಥರಾಗಲಿಕ್ಕೆ ಬಿಟ್ಟರು. ಈ 5 ಕೋಟಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದಾರೆ. ಇದನ್ನು ಯಾರು ಹೇಳ್ತಾರೆ? ಹಾಗಾದರೆ ಇಷ್ಟೆಲ್ಲ ಆದ ಮೇಲೆ ಒಂದು ಪ್ರಶ್ನೆ ಉದ್ಭವ ಆಗೋದೇನು ಅಂತಂದರೆ, ಸಮಾನ ಕಾನೂನನ್ನು ತರ್ತೇವೆ ಅಂತ ಹೊರಟರು, ತರಲಿಲ್ಲ. ಕಾಮನ್ ಸಿವಿಲ್ ಕೋಡ್ ತರಲಿಲ್ಲ. ಜನಸಂಖ್ಯೆಯ ಆಧಾರದಲ್ಲಿ ಇವತ್ತಿಗೂ ವಿಶ್ವದಲ್ಲಿ ನಂಬರ್ 1 ಭಾರತದ ಜನಸಂಖ್ಯಾ ಸ್ಫೋಟ ಆಗ್ತಾ ಇದೆ. ಅದಕ್ಕಾಗಿಯೇ ಹಲವಾರು ಕುಟುಂಬ ಯೋಜನೆಗಳನ್ನು ತಂದರು. 1 2 ಬೇಕು, 3 ಮಕ್ಕಳು ಸಾಕು, ಆಮೇಲೆ 2 ಮಕ್ಕಳು ಬೇಕು, 1 ಮಕ್ಕಳು ಸಾಕು, 2 ಮಕ್ಕಳು ಬೇಡ, ಇವತ್ತು ಮಕ್ಕಳೇ ಬೇಡ ಅನ್ನುವ ಹಂತಕ್ಕೆ ಹಿಂದೂ ಸಮಾಜ ಬಂದು ಕೂತಿದೆ. ಆದರೆ ಅವ್ರದ್ದು ಸಮಸ್ಯೆ, ಎಷ್ಟು ಮಕ್ಕಳು ಬೇಕಾದ್ರೂ ಹೊಡೆಯಬಹುದು, ಕುಟುಂಬ ಯೋಜನೆಯ ವ್ಯಾಪ್ತಿಗೆ ಅವರನ್ನು ತರುವ ಕೆಲಸವನ್ನೇ ಮಾಡಿಲ್ಲ ಮೋದಿಯವರು. ಇಂಥ ಭೀಕರವಾದ ಸತ್ಯ ನಮ್ಮ ಕಣ್ಣೆದುರಿದೆ. ಆಸಾಮಿನ ಇಡೀ ಜನಸಂಖ್ಯಾ ಸ್ಫೋಟವನ್ನು ಮತ್ತು 17 ವರ್ಷದಲ್ಲಿ ಅದೊಂದು ಮುಸ್ಲಿಂ ರಾಜ್ಯ ಆಗ್ತದೆ ಅನ್ನುವಂಥ ಚಿತ್ರಣ ಕಣ್ಣೆದುರಿದ್ರೂ ಕೂಡ ನಿಮಗೆ BJPಯವರಿಗೆ ಇಷ್ಟು ಬಹುಮತ ಇತ್ತು 2 ಅವಧಿಯಲ್ಲಿ, ನೀವು ಯಾಕೆ ಇಂಥ ಒಂದು ಯೋಜನೆಯನ್ನು ತರುವ ಕೆಲಸವನ್ನು ಕನಿಷ್ಠ ಮಟ್ಟದಲ್ಲಿ ಮಾಡಿಲ್ಲ? ಕೇವಲ ಮುಸ್ಲಿಮರ ವಿರೋಧಿ ಯೋಜನೆಗಳಲ್ಲ ಅದು, ಈ ದೇಶದ ಸಾಂವಿಧಾನಿಕ ಯೋಜನೆ. ಇದೇ ರೀತಿ ಜನಸಂಖ್ಯಾ ಸ್ಫೋಟ ಆಗ್ತಾ ಮುಂದುವರಿದಿರೆ ದೇಶವನ್ನು ಹೇಗೆ ಸುಭಿಕ್ಷ ಮಾಡ್ತೀರಿ? ಸ್ವಚ್ಛ ಭಾರತವನ್ನು ಹೇಗೆ ಮಾಡ್ತೀರಿ? ಸುಭಿಕ್ಷ ಭಾರತವನ್ನು ಹೇಗೆ ಮಾಡ್ತೀರಿ? 2047ರಲ್ಲಿ ವಿಕಸಿತ ಭಾರತದ ನಿಮ್ಮ ಪರಿಕಲ್ಪನೆ ಸಾಕಾರಗೊಳ್ಳುವುದಾದರೂ ಹೇಗೆ? ದೇಶದ ಒಳಗಡೆನೇ ದೇಶದ್ರೋಹಿಗಳಿದ್ದಾರೆ. ದೇಶದ ಒಳಗಡೆನೇ ದೇಶವನ್ನು ಮುಗಿಸ್ಲಿಕ್ಕೆ ಹೊರಟಂಥ ಷಡ್ಯಂತ್ರ ನಡೀತಾ ಇದೆ. ಪ್ರತಿ ಒಂದು ಹಂತದಲ್ಲಿ BJPಯನ್ನು ಕಟ್ಟಿ ಹಾಕುವ, NDAಯನ್ನು ಕಟ್ಟಿ ಹಾಕುವಂಥ ಕೆಲಸ ಸಾಮೂಹಿಕವಾಗಿ ನಡೀತಾ ಇದೆ.
ಕುಟುಂಬ ಯೋಜನೆಯನ್ನು ಒಂದು ತರುವ ಕನಿಷ್ಠ ವ್ಯವಸ್ಥೆಯನ್ನು ನೀವು ಮಾಡಿಲ್ಲ 2 ಅವಧಿಯಲ್ಲಿ. ಎಲ್ಲವೂ ಇದ್ದು ಅದರ ಸಂಪೂರ್ಣ ಒಂದು ಪರಿಣಾಮವನ್ನು 2024ರಲ್ಲಿ ನೀವು ಅನುಭವಿಸಿದ್ದೀರಿ. ಇವತ್ತಿಗೂ ಸುವೇಂದು ಅಧಿಕಾರಿ ಮತ್ತು ಬಿಸ್ವಾಸ್ ಅವರು ಹೇಳಿದ್ದಂಥ ಕಟು ಸತ್ಯವನ್ನು, ಅಸ್ಸಾಮಿನ ಮುಖ್ಯಮಂತ್ರಿ ಹೇಳಿದಂಥ ಕಟು ಸತ್ಯವನ್ನು ಹೇಮಂತ್ ಬಿಸ್ವಾಸ್ ನೀವು ಈಗಲೂ ಅದನ್ನು ಕಾರ್ಯರೂಪಕ್ಕೆ ತರುವ ಅಥವಾ ನಿಮ್ಮ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಈ ಯೋಜನೆಯನ್ನು, ಈ ಘೋಷಣೆಯನ್ನು ಬದಲಾಯಿಸಿದೇನೆ ನೀವು ಒಂದು ಕಾರ್ಯತಂತ್ರವನ್ನು ರೂಪಿಸದೇ ಇದ್ದರೆ 2024ರ ಚುನಾವಣೆಯ ಫಲಿತಾಂಶಕ್ಕಿಂತ ಮುಂಬರುವ ಚುನಾವಣೆ ಇನ್ನೂ ಅತ್ಯಂತ ಕೆಟ್ಟದ್ದಾಗಿರುತ್ತೆ, ಕರಾಳವಾಗಿರುತ್ತೆ. 2029 ಈಗಲೂ NDA ಅಥವಾ BJP ಕೂಟ ಕಣ್ತೆರೆದೇ ಇದ್ದರೆ, ಖಡಕ್ಕಾದಂಥ ಒಂದು ಯೋಜನೆಯನ್ನು ರೂಪಿಸದೇ ಇದ್ದರೆ ಸಂಪೂರ್ಣವಾಗಿ ಅಧಿಕಾರ ಕೈ ತಪ್ಪುವುದಷ್ಟೇ ಅಲ್ಲ, ಈ ದೇಶದ ಅಸ್ಮಿತೆಯ ನಾಶ ಆಗತ್ತೆ, ಸನಾತನ ಧರ್ಮದ ಅಂತ್ಯ ಆಗತ್ತೆ. ಹಿಂದೂಗಳು ಅಲ್ಪಸಂಖ್ಯಾತರಾಗುವಂಥ ದಿನ ದೂರ ಇಲ್ಲ. ಈಗಾಗಲೇ ಕೋರ್ಟು ಅದನ್ನು ಹೇಳಿದೆ. ಮತಾಂತರವನ್ನು ನೀವು ಸೀರಿಯಸ್ ಆಗಿ ಗಮನಿಸದೇ ಇದ್ದರೆ ಒಂದಿನ ಬಹುಸಂಖ್ಯಾಕ ಹಿಂದೂಗಳು ಅಲ್ಪಸಂಖ್ಯಾತರಾಗುವ ದಿನಗಳು ಹತ್ತಿರದಲ್ಲೇ ಇದೆ. ಅಲಹಾಬಾದ್ ಹೈಕೋರ್ಟ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಇದೆಲ್ಲವನ್ನು ಗಮನಿಸಿದಾಗ ಮೋದಿಯವರ 3ನೇ ಬಾರಿ ಅಧಿಕಾರದಲ್ಲಿ ಒಂದು ಕ್ರಾಂತಿಕಾರಕ ಕೆಲವು ಹೆಜ್ಜೆಗಳನ್ನು ಇಡದೇ ಇದ್ದರೆ, ಕೇವಲ ಅಧಿಕಾರ ರಾಜಕಾರಣ, BJPಯ ಒಳಗಡೆ ಅಮಿತ್ ಶಾನ ಗುಂಪು, ಇನ್ನೊಂದು ಗುಂಪು, ಯೋಗಿ ಗುಂಪು, ಯೋಗಿಯ ಜನಪ್ರಿಯತೆಯನ್ನು ಮಟ್ಟ ಹಾಕುವುದು ಹೇಗೆ ಅಂತ ಯೋಚನೆ ಮಾಡ್ತಾ ನೀವು ಕೂತರೆ, ಒಬ್ಬ ಒಳ್ಳೆಯ ಜನಪ್ರಿಯವಾದಂಥ ಒಬ್ಬ ಧುರೀಣನನ್ನು ಮಟ್ಟ ಹಾಕುವುದಕ್ಕೆ ನೀವು ಮುಂದಾದರೆ ದೇಶ ಕಟ್ಟುವುದು ಯಾವಾಗ? ನಮಸ್ತೆ.